ನಮಸ್ಕಾರ. ಮತ್ತೊಂದು ಇಂಟ್ರೆಸ್ಟಿಂಗ್ ರಿಯಲ್ ಸ್ಟೋರಿನ ಇವತ್ತು ನಿಮ್ಮ ಮುಂದೆ ತಂದಿದೆ. ಹುಟ್ಟು, ಬದುಕು, ಸಾವು ಈ ಮೂರಕ್ಕೂ ತಳಕು ಹಾಕೊಂಡಿರುತ್ತೆ ಮನುಷ್ಯನ ಜೀವನ. ಒಂದನ್ನ ಬಿಟ್ಟು ಮತ್ತೊಂದಿಲ್ಲ. ಆದ್ರೆ ಇರುವುದೆಲ್ಲವೂ ಬಿಟ್ಟು ಇರದುದರೆಡೆಗೆ ತುಳಿಯೋದೇ ಜೀವನ ಅನ್ನೋದಕ್ಕೆ ಈ ಕಥೆ ಒಂದು ಉತ್ತಮ ಉದಾಹರಣೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮೂಡಲಗಿ ಅನ್ನೋ ಊರಲ್ಲಿ ನಡೆದ ಘಟನೆ ಇದು. ಈ ಊರಲ್ಲಿ ಮಾರುತಿ ಧೋತ್ರೆ ಹಾಗೂ ಮಲ್ಲಿಕ್ ಧೋತ್ರೆ ಅನ್ನೋ ಅಣ್ಣ ತಮ್ಮಂದಿರಿರ್ತಾರೆ. ಮೂಡಲಗಿ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ. ಬರ ಮಲ್ಲಿಕ್. ಹಾಯ್ ಮಗ. ಹಾಯ್. ಹಾಯ್ ಕಣ. ಏನು ಇನ್ನು ನನ್ನ ಮಗಳು ಉರ್ಕೊಂಡಿದ್ದಾರೆ ಅನ್ಸುತ್ತೆ. ಬೇಡ ನೋಡು ಮಲ್ಲಿಕ್, ಏನು ಫ್ರೆಂಡ್ಸ್ ಅಂತ ನಾವು ಸುಮ್ಮನೆ ಇದ್ದೀವಿ. ಸುಮ್ನೆ ಕೆನಕ್ ಬೇಡ ನೀನು. ಇಲ್ಲಾಂದ್ರೆ ಏನೋ ಮಾಡ್ತಾ ಇದ್ರಿ? ಜಾವೇ, ಇಬ್ಬರಿಗೂ ಕಬ್ಬು ಜಾಸ್ತಿ ಆಯ್ತು ಕಣ್ರು. ನಿಮ್ಮನೆ ಊಟ ತಿಂದು ಬಂದಿಲ್ಲ ಕಬ್ಬು? ನಮ್ಮನೆ ಊಟ ತಿಂದು ಬಂದಿಲ್ಲ ಕಣ. ಭಿಕ್ಷಿಕರ ತರ ನಾನು ಕೊಡ್ಸಿದ್ದೆಲ್ಲ ಊಟ ಮಾಡಿಲ್ವಾ ನೀವು? ಯಾರಿಗೋ ಭಿಕ್ಷಕರ ಅಂತ ಇದ್ಯಾ? ಏನ್ರು ಆಗಿದೆ ನಿಮ್ಗೆ? ಯಾಕೋ ಹೀಗೆ ಕಚ್ಚಾಡ್ತಿದ್ದೀರಾ? ಇಷ್ಟು ದಿನ 5 ಜನ ಪಾಂಡವ್ರ ತರ ಇದ್ವಿ, ಇವಾಗ ಏನ್ರು ಆಯ್ತು ನಿಮ್ಗೆ? ಮತ್ತೇನ ನನ್ ದುಡ್ಡೆಲ್ಲ ತಿಂದು ಮಜಾ ಮಾಡ್ಬಿಟ್ಟು ನನ್ ಮೇಲೆ ಜಗಳಕ್ಕೆ ಬಂದು ಸುಮ್ಮನೆ ಇರ್ತೀನ? ದುಡ್ಡಿದೆ ಅಂತ ತುಂಬಾ ಮೆರಿಬೇಡ ಮಲೇಕ್. ನಾವೇನ್ ನಿಮ್ ಗುಲಾಮ್ರಲ್ಲ. ಗುಲಾಮ್ ನನ್ ಮಗಳೇ ಕಣ. ಗತಿ ಕೆಡ್ತಾನೆ ನನ್ನ ಹತ್ರ ಬಂದಿದ್ದು. ಏನ್ ಮಾಡ್ತಾನೆ ನೋಡಿ. ನೋಡ್ಕೊಂತೀನಲ್ಲ. ಹೊರಡ, ಆಮೇಲೆ ಮಾತಾಡೋಣ. ಹೊರಡ. ನೀನೇನ ಅವಳ ಚಿಕ್ಕ ಹುಡುಗರ ತರ? ಅವ್ರು ಎಂತೆಂತ ಟೈಮಲ್ಲಿ ನಿಂಗೆ ಸಾಥ್ ಕೊಟ್ಟಿದ್ದಾರೆ. ನೀನ್ ನೋಡಿದ್ರೆ ತಿಂದಿದ್ದು ಕುಡ್ದಿದ್ದೆಲ್ಲ ಮಾತಾಡ್ತೀಯಾ? ಏನೋ ನೀನು ಅವ್ರ ಕಡೆನಾ? ನಾವೆಲ್ಲರೂ ಒಂದೇ ಕಡೆ ಕಣ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನಾಳೆ ನೀನು ಅವ್ರ ಹತ್ರ ಕಾಂಪ್ರೋ ಆಗ್ಬೇಕು. ಏನೋ. ಮೇ 25, 2012 ಸೋಮವಾರ ರಾತ್ರಿ 8 ಗಂಟೆ. ಮಲ್ಲಿಕ್, ನೀನು ಊಟಕ್ಕೆ ಬಾರೋ, ಬಡಿಸ್ತೀನಿ. ಅದಕ್ಕೆ ಹೇಳಿದ್ನಲ್ಲ ಹಸಿವಿಲ್ಲ ಅಂತ, ಆಮೇಲೆ ಮಾಡ್ತೀನಿ ನಾನು. ಅವನು ಊರ ಜಗಳ ಆಡಕ್ಕೆ ಟೈಮ್ ಇಲ್ಲ, ಊಟ ಮಾಡಕ್ಕೆ ಎಲ್ಲಿರುತ್ತೆ? ಏನಣ್ಣ ನೀನ್ ಬೇರೆ ಜಾವಿದ್ ಮಾತು ಕೇಳ್ಕೊಂಡು. ನಾಳೆ ಹೊಸ ಬಿಲ್ಡಿಂಗ್ ಕೆಲಸ ಇದೆ, ಅದಕ್ಕೆ ಮೆಟೀರಿಯಲ್ ಲೆಕ್ಕ ಆಗ್ತಾ ಇದ್ದೀನಿ. ಅದನ್ನ ಊಟ ಆದ್ಮೇಲೆ ಬಂದ್ ಮಾಡ್ಬೋದಲ್ಲ? ಬಂದ್ ಊಟ ಮಾಡು ಮೊದಲು. ಆಯ್ತಪ್ಪ, ಅದಕ್ಕೆ ಬಡಿಸಿ. ಹಲೋ, ಎಲ್ಲಿದ್ಯೋ? ಬಂದ? ಸರಿ, ಅಲ್ಲೇ ಬರ್ತೀನಿ. ಆಯ್ತು. ಊಟ ಮುಗಿಸ್ಕೊಂಡು ಹೋಗೋ. ಸಾಹೇಬ್ರಿಗೆ ಯಾವ್ದು ಅರ್ಜೆಂಟ್ ಬರೋ ಬಂದಿದೆ, ಅವ್ರು ಊಟ ಮಾಡಕ್ ಟೈಮಲ್ಲಿ ಇದೆ. ಈಗ ಹೋಗ್ಲಿ ಬಿಡು. ಇರೋಣ, ಸ್ವಲ್ಪ ಅರ್ಜೆಂಟ್ ಯಾರು ವೈಟ್ ಮಾಡ್ತಾ ಇದ್ರೆ ಬರ್ತೀನಿ. ಮೇ 25, 2012 ಸೋಮವಾರ ರಾತ್ರಿ 11:30. ಹಾ, ಸರಿ ಸರಿ, ಹುಷಾರಾಗಿರಿ. ನಾನಿದ್ದೀನಲ್ಲ, ನೀವೇನು ಯೋಚನೆ ಮಾಡಬೇಡಿ. ನಾಳೆ ಸಿಗ್ತೀನಿ. ಹಾ, ಸರಿ. ಯಾಕೆ ಇಲ್ಲಿ ಬಂದು ನಿಂತಿದ್ಯಾ? ಇಷ್ಟೊತ್ತಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ರಿ? ಯಾರ ಜೊತೆನೋ ಮಾತಾಡ್ತಿದ್ದೆ, ಅದೆಲ್ಲ ನಿನಗೆ ಯಾಕೆ? ಮಲ್ಲಿಕ್ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಒಂದ್ ಫೋನ್ ಮಾಡ್ಬಾರ್ದಾ ನೀವು ಅವ್ರಿಗೆ? 2 ಸರಿ ಮಾಡಿದ್ದೆ, ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲಿ ಫ್ರೆಂಡ್ಸ್ ಜೊತೆ ಕುಡಿತಾ ಕೂತಿದಾನೋ, ಏನ್ ಕಥೆನೋ. ಬರ್ತಾನೆ ಬಿಡು, ಅವನೇನ್ ಸಣ್ಣ ಮಗುನ? ಹೆಂಡತಿ ಮನೆಗೆ ಹೋಗಿದ್ರು ಹೋಗಿರ್ತಾನೆ. ನಡಿ. ಮಲ್ಲಿಕ್ ಆ ರಾತ್ರಿ ಮಾತ್ರ ಅಲ್ಲ, ಮಾರನೇ ದಿನ ಬೆಳಗಾದ್ಮೇಲೂ ಮನೆಗೆ ಬರೋದಿಲ್ಲ. ಅಷ್ಟೇ ಅಲ್ಲ, ಮತ್ತೊಂದು ದಿನಾನು ಕಳೆದು ಹೋಗುತ್ತೆ. ಆದ್ರೆ ಮಲ್ಲಿಕ್ ಮನೆಗೆ ಬರೋದಿಲ್ಲ. ಅಣ್ಣ ಅತ್ತಿಗೆ ತಮಗೆ ಗೊತ್ತಿರೋ ಕಡೆ ಎಲ್ಲ ಹುಡುಕ್ತಾರೆ, ಆದ್ರೆ ಎಲ್ಲೂ ಮಲ್ಲಿಕ್ನ ಸುಳಿವಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಕೊನೆಗೆ ಅಣ್ಣ ಮಾರುತಿ ತಮ್ಮನ ಹೆಂಡತಿ ಮನೆಗೆ ಹೋಗ್ತಾನೆ. ನಿನ್ನೆಯಿಂದ ಮನೆಗೆ ಬಂದಿಲ್ವಾ? ಎಲ್ಗೋದ್ರಣ್ಣ? ಅದೇ ಗೊತ್ತಾಗ್ತಿಲ್ಲಮ್ಮ. ಇಲ್ಲಿಗೇನಾದ್ರೂ ಬಂದಿರ್ಬೋದೇನೋ ಅಂತ. ಇಲ್ಲಣ್ಣ, ಇಲ್ಲಿಗೂ ಬಂದಿಲ್ಲ. ನಿನ್ಗೇನಾದ್ರೂ ಫೋನ್ ಮಾಡಿದ್ನ ಅವನು? 3-4 ದಿನದ ಫೋನ್ ಮಾಡಿದ್ರು. ಮಾಮೂಲಿ ಮನೆಗ್ ಬಾ ಅಂತ ಕರೆದ್ರು. ನಾನು ಬರಲ್ಲ ಅಂತ ಹೇಳ್ದೆ. ನೀನ್ ಈಗ ತಾಯಿ ಮನೆಗೆ ಬಂದು ಕೂತಿರೋದಕ್ಕೇನೆ ಅವ್ನು ಸರಿಯಾಗಿ ಮನೆಗೆ ಬರ್ತಾ ಇಲ್ಲ. ಈಗ ನೋಡಿ ಏನಾಯ್ತು ಅಂತ. ಮುಂದೆ ಏನಣ್ಣ ಮಾಡೋದು? ಗೋಕಾಕ್ ಪೊಲೀಸ್ ಠಾಣೆ. ನಿಮ್ಮ
ತಮ್ಮ ಮನೆಯಿಂದ ಹೋಗಿ 2 ದಿನ ಆಯ್ತನ್ರಿ? ಸರ್ ಹೌದು ಸರ್. ಮತ್ತೆ ಈಗ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಸರ್ ಅದು ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗೋಗಿರ್ಬೋದು, ಬರ್ತಾನೆ ಅಂತ ಅನ್ಕೊಂಡಿದ್ವಿ ಸರ್. ಯಾರು ತುಂಬಾ ಹತ್ರದ ಫ್ರೆಂಡ್ಸು? ಸರ್ ತುಂಬಾ ಜನ ಇರ್ತಾರೆ ಸರ್, ಆದ್ರೆ ಅವನ ಜೊತೆ ಯಾವಾಗಲೂ 4 ಜನ ಇರ್ತಿದ್ರು ಸರ್. ಯಾರ್ಯಾರ್ರಿ? ಸರ್ ಬಸು, ಚಂದ್ರಪ್ಪ, ರಮೇಶ್ ಮತ್ತೆ ಜಾವೇದ್ ಅಂತ ಸರ್. ನಿಮ್ ತಮ್ಮನಿಗೆ ಮದುವೆ ಆಗಿತ್ತಾ? ಆಗಿದೆ ಸರ್, ಸರಿತಾ ಅಂತ. ಆದ್ರೆ ಒಂದು 6 ತಿಂಗಳಿಂದ ಅವಳಿಗೆ ಹುಷಾರಿಲ್ಲ ಅಂತ ತವ್ರ ಮನೇಲೇ ಇದ್ದಾಳೆ ಸರ್. ಹುಷಾರಿಲ್ಲ ಅಂತಾನಾ ಅಥವಾ ನಿಜ ಹೇಳ್ರಿ? ಸರ್ ಅವರಿಬ್ರು ಮಧ್ಯೆ ಏನಿತ್ತು ಅಂತ ಗೊತ್ತಿಲ್ಲ ಸರ್, ಆದ್ರೆ ಅವಳು ತವ್ರ ಮನೆಯಿಂದ ಬಂದಿಲ್ಲ ಅಂತ ಅವನಿಗೆ ಬೇಜಾರಿತ್ತು ಸರ್. ಸರ್, ನಾಪತ್ತೆ ಆಗಿರೋ ಮಲ್ಲಿಕ್ ಹೆಂಡತಿ ವಿಷಯದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಹೌದಾ? ಹೌದು. ಏನಾದ್ರೂ ವಿಶೇಷವಾದ ಮಾಹಿತಿ ಇದೆಯಾ? ಆಕೆ ಹೆಸರು ಸರಿತಾ ಅಂತ. ಕೆಲವು ತಿಂಗಳಿಂದ ಅವಳು ಗಂಡನಿಂದ ಬೇರೆ ಇದ್ದಾಳೆ ಸರ್. ದೂರ ಅಂದ್ರೆ ಬೇರೆ ಬೇರೆ ಆಗಿದಾರಾ? ಆ ಥರ ಏನೂ ಇಲ್ಲ ಸರ್. ಅವಳು ತವರು ಮನೆಗೆ ಹೋಗಿ 6 ತಿಂಗಳಾಯಿತು ಅಂತೇಳಿ ಜನಗಳು ಮಾತಾಡ್ಕೊಳ್ತಾ ಇದ್ದಾರೆ ಸರ್. ಅಷ್ಟು ತಿಂಗಳಿಂದ ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ಇದ್ದಾರೆ ಅಂದ್ರೆ ಏನಾದ್ರೂ ವಿಚಾರ ಇರಲೇಬೇಕು ಅನ್ಸುತ್ತೆ. ಈ ನಾಪತ್ತೆಗೂ ಅವಳಿಗೂ ಏನಾದ್ರೂ ಸಂಬಂಧ ಇರಬೇಕು. ಅವಳು ಯಾವ ಊರಲ್ಲಿ ಇದ್ದಾಳೆ ಅಂತ ಗೊತ್ತಾಯ್ತಾ? ಎಸ್ ಸರ್, ಅಡ್ರೆಸ್ ಸಿಕ್ಕಿದೆ. ಗುಡ್. ಹಾಗೆ ಆ ಮಲ್ಲಿಕ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅಂತ ವಿಚಾರಿಸಿ. ಎಸ್ ಸರ್. ಯಾರಿದ್ದೀರಾ ಅಲ್ಲಿ? ಯಾರದು? ಅಪ್ಪ ಅಮ್ಮ ಮನೇಲಿಲ್ಲ, ಸಂಜೆ ಬನ್ನಿ. ನೀನೇನ ನಮ್ಮ ಸರಿತಾ? ಸರ್, ಯಾಕೆ ಏನಾಯ್ತು? ಮಲ್ಲಿಕ್ ನಿನ್ ಗಂಡ ತಾನೆ? ಹೌದು ಸರ್, ಮೊನ್ನೆಯಿಂದ ಮನೆಗೆ ಬಂದಿಲ್ವಂತೆ. ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತು ಸರ್? ನಿನ್ ಗಂಡ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ನನಗೆ ಗೊತ್ತಿಲ್ಲ ಸರ್, ನಾನೇ ನನ್ನ ತಾಯಿ ಮನೇಲಿದ್ದೀನಿ. ಈಗ ಇಲ್ಲೊಬ್ಬ ಹೋದ್ನಲ್ಲ, ಯಾರವನು? ಸರ್ ಅದು ಅವ್ನು ನನ್ನ ದೊಡ್ಡಮ್ಮನ ಮಗ ಸರ್. ನಿನ್ ಗಂಡ ಕೊನೆ ಸರಿ ಯಾವಾಗಮ್ಮ ನಿನ್ನ ಭೇಟಿಯಾಗಿತ್ತು? ಅವಾಗ ಏನೇನ್ ಮಾತುಕತೆ ಆಯ್ತು ಎಲ್ಲ ನೆನ್ಪು ಮಾಡ್ಕೊಂಡು ಹೇಳು. ಸರ್ 1 ವಾರದಿಂದ ಬಂದಿದ್ರು. ಅವಾಗ ತಾಯಿ ಮನೇಲೆ ಬಂದಿರೋದಾದ್ರೆ ನಿನ್ ಮದುವೆ ಹಾಕಿಬೇಕಿತ್ತು. ನೋಡು, ನನ್ನ ಜೊತೆ ಈಗ ಬರ್ತೀಯ ಅಷ್ಟೇ. ಪ್ಲೀಸ್ ಕಿರಿಸ್ಬೇಡಿ. ಅಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳ್ಳೋದಿಲ್ಲ. ಏನ್ ಅನ್ಕೊಂತಾರೆ? ಕರಿ, ನಾನೇ ಕೇಳ್ತೀನಿ, ಕಳಿಸ್ತಿರೋ ಇಲ್ವೋ ಅಂತ. ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ನನ್ಗೆ ಹುಷಾರಿಲ್ಲ. ಅಲ್ಲಿಗೆ ಬಂದ್ರೆ ನನ್ನಿಂದ ಎಲ್ರಿಗೂ ತೊಂದ್ರೆ. ಅಕ್ಕಂಗೆ ಮನೆ ಕೆಲ್ಸನೇ ಆಗತ್ತೆ, ಇನ್ನ ನನ್ ಕೆಲಸ ಬೇರೆ ಮಾಡ್ಬೇಕಾ? ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಈ ತರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹುಷಾರಿಲ್ಲ ಅಂತ ತಿಂಗಳಿಗಟ್ಲೆ ಬಂದು ತಾಯಿ ಮನೇಲಿ ಕೂತ್ಕೊಂಡ್ರೆ ಸರಿ? ನೀನ್ ಹೇಳು. ಯಾಕೆ ಬಾವಾ ಸುಮ್ಮನೆ ಅವಳಿಗೆ ಯಾಕೆ ತೊಂದರೆ ಮಾಡ್ತೀರಾ? ಯಾವಾಗ ಬರ್ಬೇಕು ಅಂತ ಅವಳು ಗೊತ್ತಿಲ್ವಾ? ಏಯ್, ಗಂಡ ಹೆಂಡತಿ ಮಧ್ಯೆ ನೀನ್ ಯಾಕೆ ಬರ್ತೀಯ? ಅಲ್ಲ ಬಾವಾ, ಅದು ಏಯ್ ಮುಚ್ಚೋ ಬಾಯಿ. ಅವಳು ಯಾಕೆ ಬರಲ್ಲ ಅಂತ ನನ್ಗೆ ಗೊತ್ತು. ನೀವೆಲ್ಲ ಎಂತವ್ರು ಅಂತ ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಡಿಯಲೇ. ಅವ್ನ್ ಯಾಕ್ರಿ ಬೈತೀರಾ? ಅವ್ನ್ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಮನೆಗೆ ಯಾವಾಗ ಬರ್ಬೇಕು ಅಂತ ನನಗೆ ಗೊತ್ತಿದೆ. ಹೊರಡಿ ನೀವಿಲ್ಲಿಂದ. ಇವನ್ ಮುಂದೆ ತಾಳಿ ಕಟ್ಟಿದ ಗಂಡನಿಗೆ ಅವಮಾನ ಮಾಡ್ತೀಯಾ? ನನಗಿಂತ ಇವನೇ ಜಾಸ್ತಿ, ಅದಲ್ಲ ನಿನ್ಗೆ? ಅಲ್ಲ ರೀ, ಅದು ಗೊತ್ತು ಕಣೆ, ನಿಮ್ಗೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತು. ಅದೇ ಕೊನೆ ಸರಿ. ಅವ್ರು ಮತ್ತೆ ಇಲ್ಲಿಗೆ ಬಂದಿಲ್ಲ, ಫೋನು ಮಾಡಿಲ್ಲ. 3-4 ದಿನದಿಂದ ನಾನೇ ಫೋನ್ ಮಾಡಿದ್ದೆ, ಫೋನು ರಿಸೀವ್ ಮಾಡಿಲ್ಲ. ಕೋಪದಲ್ಲಿದ್ದಾರೆ ಅಂತ ನಾನೇ ಸುಮ್ಮನೆ ಆದೆ ಸರ್. ದೊಡ್ಡಮ್ಮನ ಮಗ ಅಂತ ಹೇಳಿದ್ರಲ್ಲ, ಅವ್ರಿಬ್ಬರಿಗೂ ಮತ್ತೆ ಏನಾದ್ರು ಮಾತುಕತೆ ಆಗಿತ್ತಾ? ಇಲ್ಲ ಸರ್, ಅದಾಗ 2 ದಿನಕ್ಕೆ ಕೆಲ್ಸಕ್ಕೆ ಅಂತ ಬೆಂಗಳೂರಿಗೆ ಹೋದ. ಮಲ್ಲಿಕ್ದು ಅವ್ರ ಅಣ್ಣಂದು ಸಂಬಂಧ ಹೇಗಿತ್ತು? ಇತ್ತೀಚೆಗೇನೋ ಗೊತ್ತಿಲ್ಲ ಸರ್. ಮೊದಲು ಆಗಾಗ ಸಣ್ಣ ಪುಟ್ಟ ಜಗಳ ಆಗ್ತಿತ್ತು, ಬೇರೇನು ಗೊತ್ತಿಲ್ಲ ಸರ್. ಮಲ್ಲಿಕ್ನ ನಿಗೂಢ ನಾಪತ್ತೆ ಪ್ರಕರಣ ಪೊಲೀಸರಲ್ಲಿ ಸಾಕಷ್ಟು ಅನುಮಾನಗಳನ್ನ ಹುಟ್ಟಿಸುತ್ತೆ. ಹೆಂಡತಿ ಸರಿತಾನ ವಿಚಾರಣೆ ಮಾಡಿದಾಗಲೂ ತನಿಖೆಯ ದಿಕ್ಕನ್ನ ಬದಲಾಯಿಸುವಂತ ಯಾವುದೇ ಸುಳುವು ಸಿಗೋದಿಲ್ಲ. ಮಲ್ಲಿಕ್ ಸಹಜವಾಗಿ ಎಲ್ಲರ ಜೊತೆ ಜಗಳ ಆಡ್ತಾನೆ ಅನ್ನೋದು ಗೊತ್ತಾಗುತ್ತೆ. ಹೆಂಡತಿ ಜೊತೆಗೂ ಅವನಿಗೆ ಮನಸ್ತಾಪ ಇತ್ತು. ಅದೇ ರೀತಿ ಅಣ್ಣ ಮಾರುತಿ ಜೊತೆಗೂ ಜಗಳ ನಡೀತಾ ಇತ್ತು ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಆದ್ರೆ ಅವನ ನಿಗೂಢ ನಾಪತ್ತೆಗೆ ಯಾರು ಕಾರಣ ಅನ್ನೋದು ಮಾತ್ರ ಗೊತ್ತಾಗೋದಿಲ್ಲ. ಸರ್, ಅಣ್ಣ ತಮ್ಮ ಇಬ್ರು ಒಟ್ಟಿಗೆ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾ ಇದ್ರಂತೆ. ಅಣ್ಣನಿಗೆ ತಮ್ಮನ ಮೇಲೆ ಅಸಹನೆ ಇತ್ತಂತೆ ಸರ್. ಆಸ್ತಿಗೋಸ್ಕರ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ. ಹೇಗೂ ತಮ್ಮ ಹೆಂಡತಿಯಿಂದ ದೂರ ಆಗಿದ್ದ, ಅವನಿಗೊಂದು ಗತಿ ಕಾಣಿಸಿದ್ರೆ ಎಲ್ಲ ಆಸ್ತಿನೂ ತನಗೆ ಆಗತ್ತೆ ಅಂತ ಅಣ್ಣನೇ ಯಾಕೆ ಯೋಚನೆ ಮಾಡಿರಬಾರ್ದು? ಆದ್ರೆ ಯಾವುದೇ ಸಾಕ್ಷಿ ಆಧಾರಗಳು ಸಿಗ್ತಾ ಇಲ್ವಲ್ಲ ಸರ್? ಸಿಗತ್ತೆ, ಸಿಕ್ಕೇ ಸಿಗತ್ತೆ. ಸತ್ಯ ಮತ್ತು ಸಾಕ್ಷಿ ಯಾವತ್ತೂ ಸಾಯೋದಿಲ್ಲ. ಯಾವತ್ತಾದ್ರೂ ಒಂದಿನ ಹೊರಗೆ ಬರಲೇಬೇಕು. ನೀವು ಒಂದು ಕೆಲಸ ಮಾಡಿ ಸರ್, ಆ ಮಾರುತಿ ಮೇಲೆ ಒಂದು ಕಣ್ಣಿಟ್ಟಿರಿ. ಹಾಗೆ ಅವನಿಗೆ ಸ್ಟೇಷನ್ಗೆ ಬರಕ್ಕೆ ಹೇಳಿ. ಅವನ ಬಾಯಲ್ಲಿ ಏನ್ ಬರುತ್ತೋ ನೋಡೋಣ.
ಆದರೆ ತಮ್ಮ ನಾಪತ್ತೆ ಆಗಿದ್ದಾನೆ ಅಂತ ಅಣ್ಣನೇ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ಸರ್. ಕಾಲ ಆಗಿದೆ ರೀ. ಯಾರು ಕಂಪ್ಲೇಂಟ್ ಕೊಡ್ತಾರೋ ಮೊದಲು ಅವ್ರ ಮೇಲೆ ಅನುಮಾನ ಪಡಬೇಕಾಗತ್ತೆ. ಸರ್ ನನ್ನನ್ನು ಯಾಕೆ ಸರ್ ಮತ್ತೆ ಕರೆಸಿದ್ರಿ? ನನ್ನ ತಮ್ಮನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ನೋಡ್ರಿ, ನಮಗ್ ಗೊತ್ತಿರೋದನ್ನ ಹೇಳೋಕ್ ಮೊದಲು ನೀವು ನಿಮ್ಗೇನ್ ಗೊತ್ತಿದೆ ಅದನ್ನ ಹೇಳಬೇಕಾಗತ್ತೆ. ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ರೆ ನಿಮಗೆ ತೊಂದರೆ. ಸರ್ ನನಗೆ ಗೊತ್ತಿರೋದನ್ನೆಲ್ಲ ಅವತ್ತೇ ಹೇಳಿದ್ನಲ್ಲ ಸರ್. ನನ್ನ ತಮ್ಮ ಯಾವತ್ತೂ ಹೇಳದೆ ಕೇಳದೆ ಇಷ್ಟು ದಿವಸ ಮನೆಯಿಂದ ಹೊರಗಿದ್ದವನೇ ಅಲ್ಲ ಸರ್. ಇಷ್ಟು ದಿವಸ ಆದರೂ ಅವನು ಮನೆಗೆ ಬರದೇ ಇರೋದನ್ನ ನೋಡಿದ್ರೆ ಸರ್ ಅವ್ನಿಗೇನಾದ್ರೂ ತೊಂದರೆ ಆಗಿದೆಯಾ ಸರ್? ಆಗಿರ್ಬೋದು. ನಿಮ್ಮ ತಮ್ಮಂಗೆ ಆಗದೆ ಇರೋರು ಯಾರಾದ್ರೂ ಇದ್ರಾ? ಯಾರು ಬೇಕಾದ್ರೂ ಆಗ್ಬೋದು, ಸಂಬಂಧಿಕರು, ಸ್ನೇಹಿತರು. ಸರ್ ಶತ್ರುಗಳು ಯಾರೂ ಇರಲಿಲ್ಲ ಸರ್. ಇದ್ದವರೇ 4 ಜನ ಸ್ನೇಹಿತರು ಸರ್. ಸ್ನೇಹಿತರೇನು ಮಾಡಬಾರ್ದು ಅಂತ ಏನಿಲ್ವಲ್ಲ? ಹಾಂ ಸರ್, ಈ ಕೆಲವು ದಿನಗಳ ಹಿಂದೆ 4 ಜನ ಸ್ನೇಹಿತರಲ್ಲಿ ಇಬ್ಬರ ಹತ್ರ ಏನೋ ಜಗಳ ಆಗಿತ್ತಂತೆ ಸರ್. ಯಾರವರು? ಸರ್ ಬಸು ಮತ್ತೆ ಜಾವೇದ್ ಅಂತ ಸರ್. ಏನಾಗಿತ್ತು ಸರ್? ಅದು ಏನು ಇನ್ನು ನನ್ನ ಮಗಳು ಉರ್ಕೊಂಡಿದ್ದಾರೆ ಅನ್ಸುತ್ತೆ. ಬೇಡ ನೋಡು ಮಲ್ಲಿಕ್, ಏನು ಫ್ರೆಂಡ್ಸ್ ಅಂತ ನಾವು ಸುಮ್ಮನೆ ಇದ್ದೀವಿ. ಸುಮ್ಮನೆ ಕೆನಕ್ ಬೇಡ ನೀನು. ಇಲ್ಲಾಂದ್ರೆ ಏನೋ ಮಾಡ್ತಾ ಇದ್ರಿ? ದುಡ್ಡಿದೆ ಅಂತ ತುಂಬಾ ಮೆರಿಬೇಡ ಮಲ್ಲಿಕ್. ನಾವೇನ್ ನಿಮ್ ಗುಲಾಮ್ರಲ್ಲ. ಗುಲಾಮ್ ನನ್ನ ಮಗಳೇ ಕಣ. ಗತಿ ಕೆಡ್ತಾನೆ ನನ್ನ ಹತ್ರ ಬಂದಿದ್ದೀನಿ. ಏನ್ ಮಾಡ್ತಾನೆ ನೋಡಿ. ನೋಡ್ಕೊಂತೀನಲ್ಲ. ಆಮೇಲೆ ಮಾತಾಡೋಣ, ಹೊರಡ. ನನ್ನ ತಮ್ಮ ಸ್ವಲ್ಪ ಮುಂಗೋಗ್ಲಿ ಸರ್. ನನಗೆ ತಾಳ್ಮೆ ಕಡಿಮೆ. ಸಣ್ಣ ವಿಚಾರಕ್ಕೂ ಜಗಳ ಆಡ್ತಾನೆ ಸರ್. ಇವ್ರು 4 ಜನ ಪ್ರಾಣ ಸ್ನೇಹಿತರು ಸರ್. ಆದರೆ ಹೇಗೆ ಜಗಳ ಶುರುವಾಯಿತು ಅಂತ ಗೊತ್ತಿಲ್ಲ. ಹಾಗಾದ್ರೆ ಅವತ್ತು ಅವನು ಮನೆಯಿಂದ ಹೊರಡೋಕ್ ಮೊದಲು ಇವರೇ ಯಾರೋ ಫೋನ್ ಮಾಡಿದ್ದಾರೆ ಅಂತ ಆಯ್ತು. ಹಾಂ ಇದ್ರೂ ಇರ್ಬೋದು ಸರ್. ಆದರೆ ಯಾರದ್ದು ಫೋನು ಅಂತ ಅವ್ನು ಹೇಳಲಿಲ್ಲ ಸರ್. ಒಟ್ಟಿನಲ್ಲಿ ಅವನಿಗೋಸ್ಕರ ಯಾರೋ ಕಾಯ್ತಿದ್ರು ಅಂತ ಅನ್ನೋದಂತೂ ನಿಜ ಸರ್. ಅವ್ರಗಳ ಮನೆ ಎಲ್ಲ ಗೊತ್ತಿದೆಯಾ ನಿಮ್ಗೆ? ಹಾಂ ಸರ್, ಒಂದಿಬ್ರದ್ದು ಗೊತ್ತು ಸರ್. ಮಲ್ಲಿಕ್ ಕಾಲ್ ಡೀಟೇಲ್ಸ್ ಎಲ್ಲ ಬಂತೇನ್ರಿ? ಸರ್ ನಾಳೆ ಸಿಗುತ್ತೆ ಸರ್. ಸರ್ ನಾನು ಹೊರಡ್ಬೋದಾ ಸರ್? ಇಲ್ಲಿ ಬಸು ಮತ್ತೆ ಜಾವೇದ್ ಅಂತ ಇದ್ರಲ್ಲ, ಅವ್ರು ಎಲ್ಲಿ ಸಿಗ್ತಾರೆ? ಸರ್ ಇಲ್ಲೇ ಬಂದು ಕೂತ್ಕೊಂತ ಇದ್ರು ಸರ್ ಒಂದು 4-5 ಜನ. ಆದರೆ ಇತ್ತೀಚೆಗೆ 3 ದಿವಸದಿಂದ ಕಾಣ್ತಾ ಇಲ್ಲ ಸರ್. ಬೇರೆ ಎಲ್ಲಿ ಸಿಗ್ತಾರೆ ಅಂತ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್, ಮೋಸ್ಟ್ಲಿ ಮನೇಲಿ ಇರ್ಬೋದು ಸರ್. ಮನೆಗಳಲ್ಲಿ ಯಾರೂ ಇಲ್ಲ, ಎಲ್ಲ ತಪ್ಪಿಸ್ಕೊಂಡಿದ್ದಾರೆ. ಮಲ್ಲಿಕ್ಕು ನಾಪತ್ತೆ ಆಗಿದ್ದಾನೆ. ಅದಕ್ಕೆ ಅವ್ನ ಫ್ರೆಂಡ್ಸೇ ಕಾರಣ ಅಂತ ನಮ್ಗೆ ಅನುಮಾನ ಇದೆ. ಅವ್ರು ಯಾರಾದ್ರೂ ಈ ಕಡೆ ಕಾಣಿಸ್ಕೊಂಡಿದ ತಕ್ಷಣ ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್. ಸುತ್ತಿ ಬಳಸಿ ತನಿಖೆ ಮಲ್ಲಿಕ್ನ ಗೆಳೆಯರ ಸುತ್ತಾನೆ ಸುತ್ತುತ್ತೆ. ಅದಕ್ಕೆ ಸಾಕ್ಷಿಯಾಗಿ ಅವರೆಲ್ಲ ತಲೆ ತಪ್ಪಿಸ್ಕೊಂಡಿರ್ತಾರೆ. ಅವರಲ್ಲಿ ಯಾರಾದ್ರೂ ಒಬ್ಬ ಸಿಕ್ಕಿದ್ರೆ ಮಲ್ಲಿಕ್ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಗುತ್ತೆ ಅಂತ ಪೊಲೀಸ್ನವರು ಅವ್ರಿಗೋಸ್ಕರ ಎಲ್ಲಾ ಕಡೆ ಜಾಲಾಡ್ತಾರೆ. ಈ ಹುಡುಕಾಟದಲ್ಲಿರುವಾಗಲೇ ಒಂದು ಆಘಾತಕಾರಿ ಬೆಳವಣಿಗೆ ನಡೆಯುತ್ತೆ. ಜೂನ್ 4, 2012 ಸೋಮವಾರ ಮಧ್ಯಾಹ್ನ 2 ಗಂಟೆ. ಕೆಟ್ಟ ವಾಸನೆ ಇಷ್ಟೊಂದು. ಅವನ ಯಾಕೆ ಸರ್ ನಾವು ಕೊಲೆ ಮಾಡೋಣ? ಅವ್ರು ನಮ್ಮ ಫ್ರೆಂಡ್ಸ್ ಸರ್, ನಾವೆಲ್ಲ ಒಟ್ಟಿಗೆ ಇದ್ವಿ ಸರ್. ನನ್ಗೇನು ಗೊತ್ತಿಲ್ಲ ಅನ್ಕೊಂಡೇನು? ನಿನಗೂ ಮಲ್ಲಿಕ್ಗೂ ಜಗಳ ಆಗಿತ್ತು ತಾನೆ? ಹೊಡೆದಾಟ ತನಕ ಹೋಗಿತ್ತಾ ಇಲ್ವಾ? ಸರ್ ಯಾವ್ದೋ ಚಿಕ್ಕ ವಯಸ್ಸಿಗೆ ನಮ್ಗೊಳಗಡೆ ಜಗಳ ಬಂದಿದೆ ನಿಜಾನೇ ಸರ್. ಆದ್ರೆ ಅವ್ನು ನಮ್ಗೆ ಅವಮಾನ ಆಗೋ ಥರ ಮಾತಾಡಿದ ಸರ್. ಅದಕ್ಕೆ ನಮ್ಗೂ ಸ್ವಲ್ಪ ಬೇಜಾರಾಗಿತ್ತು ಸರ್. ಬೇಜಾರಾಯ್ತು ಅಂತ ಕೊಲೆ ಮಾಡ್ಬಿಟ್ಯಾ? ಸರ್ ಈ ಕೊಲೆ ನಾವು ಮಾಡಿಲ್ಲ ಸರ್. ಸರ್ ಅವನ್ನ ಕೊಲ್ಲೋದ್ರಿಂದ ನಮ್ಗೆ ಏನ್ ಸರ್ ಲಾಭ ಇದೆ? ನಮ್ಮ ಮಧ್ಯದಲ್ಲಿ ಇಂಥ ಜಗಳ ಹೊಸದೇನಿಲ್ಲ ಸರ್. ಈಗಿರೋ ಸಾಕ್ಷಿಗಳೆಲ್ಲ ನೀವೇ ಕೊಲೆ ಮಾಡಿದ್ದು ಅಂತ ಹೇಳ್ತಾ ಇದೆ. ನೀವಾಗೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮುಂದೊಂದ್ ದಿನ ನಮ್ಗೆ ಗೊತ್ತಾಗತ್ತೆ. ಅವಾಗ ನಿಮ್ ಗ್ರಾಚಾರ ನೆಟ್ಗಿರಲ್ಲ. ಇನ್ನು ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಹೇಳಿ. ಮಲ್ಲಿಕ್ ಕೊನೆಗೂ ಜೀವಂತವಾಗಿ ಸಿಗೋದಿಲ್ಲ. 1 ವಾರದ ನಂತರ ಕೊಳೆತ ಸ್ಥಿತಿಯಲ್ಲಿ ಆತನ ದೇಹ ಸಿಗುತ್ತೆ. ಚಾಕು ಹಾಗೂ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ. ಆದರೆ ಕೊಲೆ ಮಾಡಿದವರು ಯಾರು? ಮಲ್ಲಿಕ್ ಜೊತೆ ಜಗಳ ಆಡಿದ್ದ ಅವನ ಸ್ನೇಹಿತರನ್ನು ಪೊಲೀಸರು ತೀವ್ರವಾಗಿ ವಿಚಾರಣೆ ಮಾಡ್ತಾರೆ. ಆದರೆ ಅವರು ಕೊಲೆ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಮಲ್ಲಿಕ್ನ ಕೊಲೆ ಮಾಡೋ ಉದ್ದೇಶ ಯಾರಿತ್ತು? ಈ ಉದ್ದೇಶ ಏನು ಅನ್ನೋದೇ ಈಗಿನ ರಹಸ್ಯ. ತಪ್ಪು ಮಾಡಿದವನು ಯಾವತ್ತೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಿನಗೂ ನಿನ್ನ ತಮ್ಮಂಗೂ ವ್ಯವಹಾರದ ವಿಷಯದಲ್ಲಿ ಮನಸ್ತಾಪ ಇತ್ತು ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಸರ್ ಏನು ಮಾತು ಅಂತ ಹೇಳ್ತಾ ಇದ್ದೀರಾ ಸರ್? ಅಣ್ಣ ತಮ್ಮ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಇದ್ದಿದ್ದೆ ಸರ್. ಅವನು ದುಂದು ವೆಚ್ಚ ಮಾಡ್ತಿದ್ದ. ಹೇಳಿದ ಟೈಮ್ಗೆ ಒಪ್ಕೊಂಡಿದ್ದ ಕೆಲಸ ಮುಗಿಸ್ತಾ ಇರಲಿಲ್ಲ ಸರ್. ಅದಕ್ಕೆ ಅವನಿಗೆ ಬೈತಾ ಇದ್ದೆ. ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ ಸರ್. ಅದಕ್ಕೆ ತೊಂದ್ರೆನೇ ಬೇಡ ಅಂತ ಮುಗಿಸೇ ಬಿಟ್ಟಿ ಅವನ್ನ. ಸರ್ ನನ್ನ ತಮ್ಮನ ನಾನು ಕೊಲೆ ಮಾಡ್ತೀನ ಸರ್?
ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಸರಿಯಾದ ಸಾಕ್ಷಿ ಸಿಕ್ಕಿ ಅಪರಾಧಿನ ಕಂಡು ಹಿಡಿಯೋ ತನಕ ಸಂಬಂಧಪಟ್ಟ ಎಲ್ಲರ ಮೇಲೂ ಅನುಮಾನ ಪಡಲೇಬೇಕಾಗತ್ತೆ. ಸರ್ ದಯವಿಟ್ಟು ನಮ್ಮ ಮೇಲೆ ಅನುಮಾನ ಪಡ್ಬೇಡಿ ಸರ್. ಯಾಕೆ ಸರ್? ಏನು ಸರ್? ಮೊಬೈಲ್ ತಗೊಂಬನ್ನಿ ನಿಮ್ದು. ಹಾಂ. ನಂಬರ್ ಹೇಳಿ. ಸರ್ ಇದು ನಮ್ಮ ಸುಭಾಷ್ನು ಸರ್. ನಿಮ್ಗೆ ಸಿಕ್ತು ಸರ್? ಯಾರ್ರೀ ಸುಭಾಷ್? ನನ್ಗೆ ಯಾಕಪ್ಪ ಬೇಕಿತ್ತು? ನನ್ನ ಪಾಡಿಗೆ ನಾನು ಇದ್ರಾಗಿರೋದು, ಸುಮ್ಮನೆ ಸಿಕ್ಕಾಕೊಳ್ತೀನಿ. ಏಯ್ ಬೈಲೆ. ಸರ್ ನನಗೇನು ಗೊತ್ತಿಲ್ಲ ಸರ್. ಏಯ್ ನಾನು ಕೇಳಕ್ಕಿಂತ ಮುಂಚೆನೆ ನನ್ಗೇನು ಗೊತ್ತಿಲ್ಲ ಅಂತೆಲ್ಲಯ್ಯ. ಆದ್ರೆ ನನಗೆಲ್ಲ ಗೊತ್ತಾಗಿದೆ. ನೀನೇ ತಾನೇ ಮಲ್ಲಿಕ್ನ ಕೊಲೆ ಮಾಡಿರೋದು. ಕೊಲೆನಾ? ನಾನ್ ಮಾಡಿಲ್ಲ ಸರ್. ನಿಜ ಹೇಳೋ, ಇನ್ಯಾರು ಮಾಡಿದ್ದಾರೆ? ಸರ್ ಅದು ಏನ್ ಅದು ಹೇಳಲೇ. ಸರ್ ಕೊಲೆ ಮಾಡಿದ್ ನಾನ್ ನೋಡಿಲ್ಲ ಸರ್. ನಿನಗೇನ್ ಗೊತ್ತಿದೆ ಅದನ್ನ ಹೇಳೋ. ಅರೆ ಕಲ್ಲಳ್ಳಿ, ನೀನೇನ ಇಲ್ಲಿ? ಏನಾಯ್ತು ಕೈಗೆ? ಅದು ನಿನ್ನೆ ರಾತ್ರಿ ಅದೊಂದು ಕತೆ ಬಿಡು. ಹೌದು ನೀನೇನಿಲ್ಲಿ? ಯಾರ ನೋಡಕ್ ಬಂದಿದ್ದೆ, ಅದ್ ಬಿಡು. ಇದೇನ್ ಹೇಳು? ನಾನು ನಿನ್ ಫ್ರೆಂಡು, ನನ್ನ ಹತ್ರನೇ ಮುಚ್ಚಿಡ್ತೀಯಾ? ಹಾಗೇನಿಲ್ಲ, ಆ ಮಲ್ಲಿಕನ ಲೆಕ್ಕ ಸ್ವಲ್ಪ ಚುಕ್ತಾ ಮಾಡ್ಬೇಕಿತ್ತು, ಅದಕ್ಕೋಸ್ಕರ. ಏನು ಹೊಡೆದಾಟ ಏನಾದ್ರು ಮಾಡ್ಕೊಂಡ್ರ? ಯಾಕೋ ಇದೆಲ್ಲ? ಸುಮ್ಮನೆ ಬಿಡ್ತಾನ ಅವನು ನಿಮ್ಮನ್ನ? ಬಿಡು, ನಾನು ನೋಡ್ಕೋತೀನಿ. ಸರ್ ಮಲ್ಲಿಕ್ ಕೊಲೆ ಆಗಿದೆ ಅಂತ ಗೊತ್ತಾದ ಕೂಡಲೇ ಇವರೇ ಏನೋ ಮಾಡಿದಾರಂತ ನನ್ಗೆ ಅನುಮಾನ ಇತ್ತು ಸರ್. ಮತ್ತೆ ಯಾಕೆ ಅವತ್ತೇ ಬಂದು ಹೇಳಿಲ್ಲ? ಕಲ್ಲಳ್ಳಿ ಸರಿಯಾಗಿ ನನ್ಗೇನು ಹೇಳಿಲ್ಲ ಸರ್. ಅವ್ನು ನನ್ನ ಫ್ರೆಂಡ್ ಬೇರೆ. ಮಲ್ಲಿಕ್ ಕೊಲೆ ಆಗಿದೆ ಅಂತ ಗೊತ್ತಾಗಿ ನನಗೆ ಭಯ ಆಯಿತು ಸರ್. ಕಲ್ಲಳ್ಳಿ ನನಗೆ ಸಿಕ್ಕಿರೋದ್ರಿಂದ ಕೊಲೆ ಕೇಸ್ ನನ್ನ ಮೇಲೆ ಬರುತ್ತೆ ಅಂತ ನಂಗೆ ಸ್ವಲ್ಪ ಗಾಬರಿ ಆಯಿತು ಸರ್. ಅಂದ್ರೆ ಕಲ್ಲೊಳ್ಳಿನೇ ಕೊಲೆ ಮಾಡಿದ್ದಾನೆ ಅಂತೀಯಾ? ಮಾಡಿರ್ಬೋದು ಸರ್. ಹೊಡೆದಾಟದಲ್ಲಿ ಅವನ ಕೈ ಗಾಯ ಆಗಿತ್ತು, ಆದರೆ ಕೊಲೆ ಮಾಡಿದ್ದು ನಾನು ನೋಡಿಲ್ಲ ಸರ್. ಕಲ್ಲೊಳ್ಳಿಗೂ ಮಲ್ಲಿಕ್ಗೂ ಏನೋ ದ್ವೇಷ ಆಯ್ತು? ಗೊತ್ತಿಲ್ಲ ಸರ್. ಸರಿ ನಡಿ, ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಬರ್ಕೊಡು. ಇದೇನೇನ್ರಿ ಮನೆ? ಹೌದು ಸರ್, ಇದೇ ಮನೆ. ಯಾರಿದ್ದೀರಾ ಒಳಗೆ? ಕಲ್ಲೊಳ್ಳಿ ಇದಾನೇನಮ್ಮ? ಅವ್ರ ಮನೇಲಿಲ್ಲ ಸರ್. ಯಾಕೆ, ಏನಾಯ್ತು? ಕೊಲೆ ಮಾಡಿದಾನಮ್ಮ ಅವನು. ಕೊಲೆನಾ? ಏನ್ ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಹೌದಮ್ಮ, ಕೊಲೆ ಮಾಡಿದಾನೆ. ಎಲ್ಲಿದ್ದಾನ ಅವನು? ಸರ್ ಅವ್ರ ಮನೇಲಿಲ್ಲ. ಎಲ್ಲೋಗಿದ್ದಾನೆ? ಸರ್ ಅದು ನಿನ್ನೆ. ತಗೊಳ್ರಿ ಕಾಫಿ. ಅಲ್ಲ, ಕೈಗೆ ಈ ತರ ಗಾಯ ಮಾಡ್ಕೊ ಬಂದಿದ್ರಲ್ಲ, ಅದೆಂತ ಕೆಲಸ ಅದು? ನಿಂದು ಒಳ್ಳೆ ಕತೆ ಐತೆ. ನಾನೇನ್ ಬೇಕಂತ ಗಾಯ ಮಾಡ್ಕೊಂಡ? ಬರ ರಮೇಶ, ಯಾಕೋ ಒಂಥರ ಇದೆಯಾ? ಅಂಬಿಕಾ, ರಮೇಶನ್ಗೆ ಒಂದು ಕಪ್ ಕಾಫಿ ತುಂಬ. ಹೋಗು. ಯಾಕೋ, ಏನಾಯ್ತು? ಪೊಲೀಸ್ನವ್ರಿಗೆ ನಮ್ಮ ಬಗ್ಗೆ ಅನುಮಾನ ಬಂದಿದೆ ಕಣೋ. ನಮ್ಮ ನೋಡುತ್ತಾ ಇದ್ದಾರೆ ಅವರು. ಹೌದಾ? ತಕ್ಷಣ ನಾವು ಇಲ್ಲಿಂದ ಎಲ್ಲರೂ ಹೊಡಬೇಕು. ಪೊಲೀಸ್ಗೆ ಸಿಕ್ಕರೆ ಅಷ್ಟೇ ಮೇಲೆ ಬೇಗ ನಡಿ ಹೋಗೋಣ. ಹಾಂ ಸರಿ, ಬಾ ಹೋಗೋಣ. ರೀ ಕಾಫಿ. ಇಲ್ಲ, ಅರ್ಜೆಂಟ್ ಕೆಲಸ ಇದೆ. ರಾತ್ರಿ ಬರೋದು ಲೇಟ್ ಆಗ್ಬೋದು, ಅಥವಾ 2 ದಿನ ಬರ್ದೇನೂ ಇರ್ಬೋದು. ಹಾಂ, ಮನೆ ಕಡೆ ಹುಷಾರು. ನಾನು ಫೋನ್ ಮಾಡ್ತೀನಿ. ಹಾಂ, ಅಲ್ಲ ರೀ, ಕಾಫಿ ಕುಡ್ಕೊಂಡು ಹೋಗಿ. ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಿಲ್ವಾ? ಏಯ್ ನಡಿ ಹೋಗೋಣ. ರಮೇಶ್ ಅವ್ರ ಜೊತೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ರು. ಇಬ್ರು ಸ್ವಲ್ಪ ಗಾಬರಿಲಿದ್ರು. ರಮೇಶ ಯಾರಮ್ಮ? ನಮ್ಮ ಮನೆಯವ್ರ ಫ್ರೆಂಡ್ ಸರ್. ಆ ಕಲ್ಲೊಳ್ಳಿ ನಂಬರ್ ಕೊಡಮ್ಮ, ಬರ್ಕೊಳ್ರಿ. ಸರ್ ನಮ್ಮ ಮನೆಯವ್ರು ಆ ಥರ ಕೆಲಸ ಮಾಡಲ್ಲ ಸರ್. ಬೇರೆ ಯಾರೋ ಮಾಡಿರ್ಬೋದು. ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ನ ಮನೆಗೆ ಬಂದ ತಕ್ಷಣ ನಮ್ಗೆ ಹೇಳಿ ಕಳಿಸ್ಬೇಕು, ಅವನಿಗೆ ಒಳ್ಳೇದು. ಸರಿ ಸರ್. ಅಪರಾಧ ಜಗತ್ತಿನ ಮೂಲ ನಿಯಮನೇ ಅದು. ಅಪರಾಧಿ ಎಲ್ಲೋ ಒಂದ್ ಕಡೆ ತನ್ನ ಸುಳುವನ್ನ ಬಿಟ್ಟು ಹೋಗಿರ್ತಾನೆ ಅನ್ನೋದು. ಅದೇ ರೀತಿಯಾಗಿ ಮಲ್ಲಿಕ್ ಕೊಲೆ ಪ್ರಕರಣದಲ್ಲೂ ಕೂಡ ಅಂತ ಒಂದು ಆಕಸ್ಮಿಕ ಸುಳುವು ಸಿಗುತ್ತೆ. ಆಕಸ್ಮಿಕವಾಗಿ ಸುಭಾಷ್ ಅನ್ನೋನ ಮೂಲಕ ಕಲ್ಲೊಳ್ಳಿ ಮೇಲೆ ಅನುಮಾನ ಹುಟ್ಟುತ್ತೆ.
ಅವನನ್ನ ಹುಡ್ಕೊಂಡು ಹೋದಾಗ ರಮೇಶ್ ಅನ್ನೋ ಸ್ನೇಹಿತನ ವಿಚಾರನೂ ಗೊತ್ತಾಗುತ್ತೆ. ಇಬ್ರು ಕೂಡ ಅದೇ ಊರಿನವರು. ಮಲ್ಲಿಕ್ ಜೊತೆಗೆ ಅವರ ವ್ಯವಹಾರ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದೇ ಸಮಯದಲ್ಲಿ ಕಲ್ಲೊಳ್ಳಿ ಹಾಗೂ ರಮೇಶ್ ಇಬ್ರು ತಪ್ಪಿಸ್ಕೊಂಡಿರ್ತಾರೆ. ಪೊಲೀಸ್ನವರು ಅವರನ್ನ ಹಿಡಿಯೋದಕ್ಕೆ ವಿಶೇಷ ತಂಡ ರಚನೆ ಮಾಡ್ತಾರೆ. ಕೊನೆಗೂ ರಮೇಶನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ನೀನೇ ಕೊಲೆ ಮಾಡಿದ್ದು ಅಂತ ನಮಗೆ ಗೊತ್ತಾಗಿದೆ. ಸತ್ಯ ಒಪ್ಕೋ, ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನೀನು ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾ ಇಲ್ಲ, ಹೇಗೆ ಕೊಲೆ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ. ಹೇಳೋ ಹೇಳೋ ಹೇಳೋ. ಹೊಡಿಬೇಡಿ ಸರ್, ಹೇಳ್ತೀನಿ ಸರ್. ಹಲೋ ಹಲೋ, ನಾನು ರಮೇಶ, ಕಾಯ್ತಾ ಇದ್ದೀನಿ ನಿನ್ಗಿಲ್ಲಿ. ಎಲ್ಲಿದ್ಯಾ? ಬಂದ್ಬಿಟ್ಟನಾಗ್ಲೇ? ಹೂನಪ್ಪ, ಪಾರ್ಟಿನ ಬಂದ್ಬಿಡ್ತಾನೆ. ನೀನ್ ಬಂದು ಅವನ ಎದುರಿಸಿ ನನ್ನ ತಂಟೆಗೆ ಬರ್ದಿರಂಗೆ ಮಾಡ್ಬೇಕು. ಹ್ಞೂ ಕಣ, ಸರಿ ಈಗಲೇ ಬರ್ತಿತ್ತಾನಪ್ಪ, ಕೈಕೋಬೇಡ ಕಣಯ್ಯ. ಹ್ಞೂ ಕಣ, ಅಲ್ಲೇ ಇರು, ನಾ ಬರ್ತೀನಿ. ಮೇ 25, 2012 ಸೋಮವಾರ ರಾತ್ರಿ 8:30. ಬರ್ತೇನೆ. ಇದು ಆಲ್ರೆಡಿ ಮನೆ ಬಿಟ್ಟಿದ್ದೇನೋ. ಬಂದ್ಬಿಡ. ಎಲ್ಲವ ಪಾರ್ಟಿ? ಆಲ್ರೆಡಿ ಬಂದಿದ್ದೇನೋ. ಡೀಲ್ ಮುಗಿಸ್ಕೊಟ್ರೆ 10,000 ಸಿಗುತ್ತಾನೆ. ಪಕ್ಕಾ ಸ್ಪಾಡಲ್ಲೇ ಕೊಡಿಸ್ತೀನಿ ಬಾ. ನಡೆಯೋಣ. ಮೇ 25, 2012 ಸೋಮವಾರ ರಾತ್ರಿ 9 ಗಂಟೆ. ಐಟಮ್ಸ್ ಎಲ್ಲ ಕೊಟ್ಟಿದ್ನಲ್ಲ, ಎಲ್ಲಿಟ್ಟಿದ್ದೀರಾ ಅಂತ ಗೊತ್ತು ತಾನೆ? ಅಲ್ಲೇ ಗಿಡ ಕಾಣ್ತಾ ಇದೆಯಲ್ಲೋ, ಅದು ಕೆಳಗಡೆ ಮುಚ್ಚಾಕಿದ್ದೀನಿ. ಇವತ್ತು ಯಾವುದೇ ಕಾರಣಕ್ಕೂ ಅವನು ಉಳಿಬಾರ್ದು. ಬಂದ ಎಲ್ಲ ಪಾರ್ಟಿ ಬಂದಿದ್ದಾರೆ, ಬಾರೋ. ಹುಷಾರು, ಕೆಳಬನ್ನಿ. ಎಲ್ಲೋ ಯಾರು ಕಾಣ್ತಾನೆ ಇಲ್ಲ. ಇಲ್ಲೇ ಬರಕ್ಕೆ ಹೇಳಿದ್ದೀನಿ, ಬರ್ತಾರೆ ಬಾ. ಎಲ್ಲೋ ಯಾರು ಬರಲೇ ಇಲ್ಲ. ಇನ್ನೇನು ಬಂದ್ಬಿಡ್ತಾರೆ. ಎಷ್ಟೊತ್ತಾಗುತ್ತೋ ಇನ್ನೂ ಬರೋದು? ಇನ್ನೇನು ಬರ್ತಾರೆ. ಫೋನ್ ಮಾಡಿ ಬೇಗ ಬರಕ್ಕೇಳಲ್ಲ, ಟೈಮ್ ಆಯ್ತು. ಬಂದಾಯ್ತು. ಏನ ರಮೇಶ, ಇವ್ರನ್ನೆಲ್ಲ ಯಾಕೋ ಕರ್ಕೊಂಡ್ ಬಂದಿದ್ಯಾ? ಅವನನ್ನೇನೋ ಕೇಳ್ತೀಯಾ? ನಮ್ ತಾಯಿ ಸರಿಗೆ ಕೈ ಹಾಕ್ತೇನೋ ಹೇಳಿ ಮಗ. ಹೆಣ್ಣು ಮಕ್ಕಳಂದ್ರೆ ಏನಂತ ತಿಳ್ಕೊಂಡಿದ್ಯೋ ನನ್ನ ಮಗನೇ? ಸಾಯ್, ಚಿತ್ತ ಕಲೋಣ ಬಿಡಬೇಡ ನನ್ನ ಮಗನ. ಸಾಯ್ಲೆ ನನ್ನ ಮಗ, ಚಿತ್ತ ಅವನು. ಆಗ ನಿನ್ ಮಗ ಚಿತ್ತ ಸಾಯ್ತ ನಿನ್ನ.
ಓ, ನೀವು 4 ಜನ ಸೇರ್ ಕೊಲೆ ಮಾಡಿದ್ರಾ? ಹೌದು ಸರ್. ಯಾಕೆ ಕೊಲೆ ಮಾಡಿದ್ರಿ? ನಿಮಗೂ ಮಲ್ಲಿಕ್ಗೂ ಏನ್ ದ್ವೇಷ? ಕೊಲೆ ಯಾಕೆ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ ಸರ್. ಅವ್ರು ನನ್ನ ಸಹಾಯ ಕೇಳಿದ್ರು ಸರ್. ಫ್ರೆಂಡ್ಶಿಪ್ಗೋಸ್ಕರ ನಾನು ಇದ್ರಲ್ಲಿ ಭಾಗಿಯಾದೆ. ಆದ್ರೆ ಯಾಕೆ ಕೊಲೆ ಮಾಡಿದ್ರು ಅಂತ ಆ ಕಳ್ಳುಳ್ಳಿ ತಾಯಪ್ಪನ್ ಗೊತ್ತಿದೆ ಸರ್. ಈಗ ಅವ್ರಿಬ್ರು ಎಲ್ಲಿದ್ದಾರೆ? ನನಗೆ ಗೊತ್ತಿಲ್ಲ ಸರ್. ಕೊಲೆ ಮಾಡಿದ್ಮೇಲೆ ಒಬ್ಬೊಬ್ರು ನನ್ನ ಕಡೆ ಹೋಗ್ಬಿಟ್ರಿ ಸರ್. ಸಿಗ್ತಾರೆ, ಸಿಕ್ಕೇ ಸಿಗ್ತಾರೆ. ಎಲ್ಲಿ ಹೋದ್ರು ಎಲ್ಲಿದ್ರು ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಸಿಗ್ತಾರೆ. ಮಲ್ಲಿಕ್ನ ಕೊಲೆ ಆಕಸ್ಮಿಕ ಅಲ್ಲ, ಅದರ ಹಿಂದೆ ಭಾರಿ ಸಂಚೆ ನಡೆದಿತ್ತು. ಪೂರ್ವ ತಯಾರಿ ಮಾಡಿಕೊಂಡೇ ಮಲ್ಲಿಕ್ನ ಕೊಲೆ ಮಾಡಿದ್ರು. ಆದ್ರೆ ಯಾಕೆ ಕೊಲೆ ಮಾಡಿದ್ರು ಅನ್ನೋದು ಪೊಲೀಸರ ಕೈಗೆ ಸಿಕ್ಬಿದ್ದ ರಮೇಶನ್ಗೂ ಗೊತ್ತಿರಲಿಲ್ಲ. ಆ ಸತ್ಯ ಗೊತ್ತಿರೋದು ಕಲ್ಲೊಳ್ಳಿಗೆ. ಕಲ್ಲೊಳ್ಳಿ ಜೊತೆ ಹನುಮಂತ ಹಾಗೂ ತಾಯಪ್ಪ ಅನ್ನೋರು ತಲೆ ತಪ್ಪಿಸ್ಕೊಂಡಿರ್ತಾರೆ. ರಮೇಶನ್ನ ಅರೆಸ್ಟ್ ಮಾಡಿದ ಪೊಲೀಸ್ನವ್ರಿಗೆ ಆ 3 ಜನರಿದ್ದ ಜಾಗನ ಪತ್ತೆ ಹಚ್ಚೋದು ಕಷ್ಟ ಆಗೋದಿಲ್ಲ. ಇವತ್ತೊಂದು ದಿನ ಹೇಗಾದ್ರೂ ಕಳೆದ್ರೆ ಸಾಕು. ಮುಂಬೈಯಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅವನ್ನೆಲ್ಲ ವ್ಯವಸ್ಥೆ ಮಾಡ್ತಾನೆ. ಒಂದು 4 ತಿಂಗಳು ಅಲ್ಲಿದ್ರೆ ಸಾಕು. ಅಷ್ಟರಲ್ಲಿ ಇಲ್ಲೆಲ್ಲ ತಣ್ಣಗಾಗಿರುತ್ತೆ. ಅಲ್ಲಿ ತನಕ ಹೇಗಾದ್ರೂ ಮಾಡಿ ಈ ಪೊಲೀಸ್ನವ್ರು ಕಣ್ ತಪ್ಪಿಸ್ಕೊಂಡ್ರೆ ಸಾಕು. ಪೊಲೀಸರಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕೊಲೆ ಮಾಡೋದು ಅಂದ್ರೆ ಹುಡುಗಾಟ ಅನ್ಕೊಂಡಿದ್ದೀರಲ್ಲ? ಕೊಲೆ ಮಾಡಿ ಕಾನೂನು ಕೈಯಿಂದ ಆರಾಮಾಗಿ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ದೀರಾ? ಏನ್ರ ಆಯ್ತು ಈಗ? ನೀವು ಅವನ್ನ ಸಾಯಿಸಿದ್ರಿ, ಆದ್ರೆ ನೀವುಗಳು ಬದುಕಿದ್ದು ಜೈಲಲ್ಲಿ ಸತ್ತಂಗಿರ್ಬೇಕು. ಹೇಳೋ ಹೇಳೋ, ಯಾಕೆ ಕೊಲೆ ಮಾಡಿದ್ರಿ ಅವನ್ನ? ಏನ್ ದ್ವೇಷ ಆಯ್ತು ನಿಮ್ಗೆ? ಸರ್ ಅದು ಕಳಲಿ ಕಳಲಿ ಅವ್ರ ಮನೇಲಿಲ್ಲ. ಗೊತ್ತು, ಅದಕ್ಕೆ ಬಂದೆ. ಯಾಕೆ ಅಂತ ಗೊತ್ತಿಲ್ವ ಚಿನ್ನ? ಅಂಬಿಕಾ, ನೀನಂದ್ರೆ ನನಗೆ ತುಂಬಾ ಇಷ್ಟ ಕಣೆ. ನೀನು ಹೂವನ್ನು ನೋಡು, ರಾಣಿ ತರ ನೋಡ್ಕೊಂಡು. ನಾಚಿಕೆ ಆಗಲ್ವಾ ನಿನ್ಗೆ? ಮದ್ವೆ ಆಗಿರೋ ಹೆಣ್ಮಕ್ಳ ಹತ್ರ ಬಂದು ಈ ತರ ಮಾತಾಡೋಕೆ? ಮದುವೆ ನನಗೂ ಆಗಿದೆ ಚಿನ್ನ, ಆದ್ರೆ ಏನ್ ಮಾಡ್ಲಿ, ನೀನ್ ನೋಡಿದ್ರೆ ನನಗೂ ಹಿಡಿದಿದೆ ಕಣೆ. ನೋಡು, ನಿನಗೇನು ಬೇಕು ಕೇಳು, ದುಡ್ಡು ಕಾಸು ಒಡವೆ ವಸ್ತ್ರ ಎಲ್ಲ ಕೊಡಿಸ್ತೀನಿ. ನೋಡು, ಮರ್ಯಾದಿಂದ ಇಲ್ಲಿಂದ ಹೊರಡು, ಇಲ್ಲ ಅಂದ್ರೆ ನನ್ ಗಂಡ ಬಂದ್ ನಿನ್ನ ಕೊಲೆ ಮಾಡ್ತಾನೆ. ಏನ್ ಜೋಕ? ಅವನೇ ನನ್ನ ಹತ್ರ ಭಿಕ್ಷೆ ಬೇಡೋ ನಾಯಿ, ಅವನೇನ್ ಮಾಡ್ತಾನ ನನ್ನ? ನೋಡು, ಅವನನ್ನ ನಂಬಿದ್ರೆ ನೀನ್ ಸುಖವಾಗಿಡಲ್ಲ. ನೋಡು, ಅವನನ್ನ ಬಿಡು ಅಂತ ಹೇಳ್ತಾ ಇಲ್ಲ, ನೆಪಕ್ಕೆ ಅವನು ಗಂಡನಾಗಿರ್ಲಿ. ನಾನು ನೀನು ಒಂದಾಗ್ಬಿಡ್ತೇನೆ. ಹೋಗಲೇ. ಹೇಳಿ ಸರ್, ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿದ ಪಾಪಿನ ಸುಮ್ಮನೆ ಬಿಡಕ್ಕಾಗುತ್ತಾ ಸರ್? ತಪ್ಪು ಮಾಡಿದವನ್ನ ಸುಮ್ಮನೆ ಬಿಡ್ಬೇಕಾಗಿಲ್ಲ ರೀ, ಆದ್ರೆ ಅದಕ್ಕೆ ಕಾನೂನು ಅನ್ನೋದಿದೆ. ಕಾನೂನು ಸಾಕ್ಷಿ ಕೇಳುತ್ತೆ ಸರ್. ಸಾಕ್ಷಿಗೋಸ್ಕರ ಅವನು ಅನಾಚಾರ ಮಾಡೋವರೆಗೂ ಕಾಯ್ಬೇಕಾಗಿತ್ತ ಸರ್? ಇದು ನನ್ನೊಬ್ಬನ ಕತೆ ಅಲ್ಲ ಸರ್. ತಾಯಪ್ಪನ ಕೇಳಿ, ಮಲ್ಲಿಕ್ನಿಂದ ಇವನು ಹೇಳೋ ತಾಯಪ್ಪ. ವಿಮಲಾ, ಮುಟ್ಬೇಡಿ ನನ್ನ. ಯಾಕೆ, ಏನಾಯ್ತು? ಮಾತಾಡ್ಬೇಡಿ. ಮಲ್ಲಿಕ್ ನನ್ನ ಬದುಕಕ್ ಬಿಡ್ತಾ ಇಲ್ಲ. ದಾರಿಲಿ ಹೋಗ್ತಾ ಇದ್ರೆ ಸೆರಗಿಡ್ದು ಹೇಳಿತಾನೆ. ಮನೆಗ್ ಬಂದು ಅಸಹ್ಯವಾಗಿ ಮಾತಾಡ್ತಾನೆ. ನಾನ್ ಈ ಊರಲ್ಲಿ ಇರಲ್ಲ ರೀ. ನಾನ್ ಈ ಊರಲ್ಲೇ ಇದ್ರೆ ನನ್ನ ಅವನ್ ಏನ್ ಮಾಡ್ತಾನೋ ಗೊತ್ತಿಲ್ಲ ರೀ. ಅಲ್ಲ, ಅವನ್ಗೆ ಈ ಊರಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಅವನು ಮನುಷ್ಯನೇ ಅಲ್ಲ ಸರ್. ಅವನಿಗೆ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆನೇ ಇಲ್ಲ ಸರ್. ಅವನು ನಮ್ಮ ತಾಯಿನ ಏನ್ ಚಿನ್ನವ, ಎಲ್ಲೆಲ್ಲಿ ಅಂತ ಹುಡ್ಕೋದು ನಿನ್ನ? 3 ತಿಂಗಳಾಯ್ತು ಬಡ್ಡಿ ದುಡ್ಡು ಕೊಟ್ಟಿ, ಯಾವಾಗ ಕೊಡ್ತೀಯಾ? ಕೊಡ್ತೀನಿ ಕಣಪ್ಪ. ಮಗನಿಗೆ ಕೆಲಸ ಇಲ್ಲ, ಮುಂದಿನ ತಿಂಗಳು ಖಂಡಿತ ಕೊಟ್ಬಿಡ್ತೀನಿ. ಈ ಮೊಸಳೆ ಕಣ್ಣೀರೆಲ್ಲ ಬೇಡ, ನಿಮ್ಗೆಲ್ಲ ಮರ್ಯಾದೆ ತೆಗೆದ್ರೇನೆ ದುಡ್ಡು ಕೊಡೋದು ನೀವು. ಏನ್ ಮಾಡ್ತಾ ಇದೀಯಪ್ಪ? ಏನ್ ಮಾಡ್ತಾ ಇದೀಯ? ಬಿಡಪ್ಪ, ನಿಮಗೆಲ್ಲ ಈ ತರ ಬಟ್ಟೆ ಬಿಟ್ಟು ಮರ್ಯಾದೆ ತೆಗೆದ್ರೇನೆ ನೀವು ದುಡ್ಡು ಕೊಡೋದು ಅಲ್ವಾ? ನಿಂದಪ್ಪಯ್ಯ, ಬಿಟ್ಬಿಡಪ್ಪ, ನಿನ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಪ್ಪ. ಏ ಮುದ್ಕೆ ಹುಷಾರ್, ಇನ್ನೊಂದು ವಾರ ಟೈಮ್ ಕೊಡ್ತೀನಿ.
ಅಷ್ಟ್ರೊಳಗೆ ಅಸಲು ಬಡ್ಡಿ ಎಲ್ಲ ಕೊಡ್ಬೇಕು. ಇಲ್ಲ ಅಂದ್ರೆ ಇವತ್ತೇನು ಮಾಡಬೇಕು ಅನ್ಕೊಂಡಿದ್ದಾನೆ ಮಾಡಿ ತೋರಿಸ್ತೀನಿ. ಗೊತ್ತಲ್ಲ ನನ್ನ ಬಗ್ಗೆ. ಹುಷಾರ್. ಮುಗಿಸ್ಬಿಡೋಣ. ಮುಗ್ಸೋದ ಅದಷ್ಟು ಸುಲಭನ? ಸುಲಭನೋ ಕಷ್ಟನೋ, ಅವನು ಬದುಕಿದ್ರೆ ನಾವ್ಯಾರು ನೆಮ್ಮದಿಯಾಗಿ ಬದುಕೋಕ್ ಸಾಧ್ಯನೇ ಇಲ್ಲ. ನಮ್ಮ ಮನೆ ಹೆಣ್ಮಕ್ಳ ಮಾನ ಉಳಿಬೇಕು ಅಂದ್ರೆ ಅವನ ಹೆಣ ಬೀಳಲೇಬೇಕು. ಅದಕ್ಕೆ ರಮೇಶನೇ ನಮಗ್ ಸಹಾಯ ಮಾಡ್ತಾನೆ. ಹೌದು, ಅಂತವ್ನು ಉಳಿಬಾರ್ದು. ನಾನ್ ಕರ್ಕೊಂಡು ಬರ್ತಾನೆ. ಅವನ್ನ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ಅವ್ನು ಇದೇ ಜಾಗ ಬರ್ತಾನೆ ಅಲ್ವನ? ರಮೇಶ ಕರ್ಕೊಂಡು ಬರ್ತೀನಿ ಅದಿದ್ನಲ್ಲ. ಬೇಗ ನಡಿ, ಯಾರು ಬಂದ್ರೆ ಕಷ್ಟ. ಬೇಗ ಬೇಗ. ಏನೋ ಕೇಳ್ತೀಯಾ? ಅವನು ತಪ್ಪು ಮಾಡಿರ್ಬೋದು, ಆದ್ರೆ ನಿಮ್ಗಳಿಗೆಲ್ಲ ಅವನ್ನ ಕೊಲೆ ಮಾಡೋ ಹಕ್ಕು ಕೊಟ್ಟವ್ರು ಯಾರು? ಏನಾಯ್ತೀಗ? ಅವನ ಮೇಲೆ ಸೇಡ್ ತೀರ್ಸ್ಕೊಳಕ್ ಹೋಗಿ ನಿಮ್ಮ ಜೀವನಾನೇ ಹಾಳು ಮಾಡ್ಕೊಂಡಿದ್ದೀರಾ. ದೊಡ್ಡದಾಗಿ ನಿನ್ ಹೆಂಡತಿನ ರಕ್ಷಣೆ ಮಾಡ್ತೀನಿ ಅಂತ ಮಲ್ಲಿಕ್ನ ಕೊಲೆ ಮಾಡಿ ಈಗ ಎಷ್ಟು ವರ್ಷ ಜೈಲ್ ಶಿಕ್ಷೆ ಆಗತ್ತೆ ಅನ್ನೋದು ಗೊತ್ತೇನ್ರಯ್ಯ ನಿಮ್ಗೆ? ಮಲ್ಲಿಕ್ನಂತವ್ರು ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಹಾಗಂತ ನೀವುಗಳೆಲ್ಲ ಕೊಲೆ ಮಾಡಿ ಜೈಲಲ್ಲಿ ಬಂದು ಕೂತ್ರೆ ನಿಮ್ ಹೆಂಡತಿ ಮಕ್ಕಳನ್ನ ಯಾರಯ್ಯ ನೋಡ್ತಾರೆ? ಇದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಆವೇಶಕ್ಕೆ ಬಿದ್ದು ಮಾಡಬಾರ್ದು ಮಾಡ್ತೀರಾ. ಪಶ್ಚಾತ್ತಾಪ ಪಡೋ ಅಷ್ಟೊತ್ತಿಗೆ ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತೆ. ನಮ್ಮ ಬದುಕಿಗೂ ನಮ್ಮಲ್ಲಿ ಹುಟ್ಟೋ ಭಾವನೆಗಳಿಗೂ ಎಷ್ಟು ನೇರ ಸಂಬಂಧ ನೋಡಿ. ಒಳ್ಳೆಯ ಭಾವನೆಗಳು ಒಳ್ಳೆಯ ಬದುಕನ್ನ ಉಡುಗೊರೆಯಾಗಿ ಕೊಟ್ರೆ, ಕೆಟ್ಟ ಭಾವನೆಗಳು ಕೆಟ್ಟದನ್ನ ನೀಡುತ್ತೆ. ಅಪರಾಧ ನಡೆಯೋದು ಒಂದು ನೆಪ ಅಷ್ಟೇ. ಅಪರಾಧ ಮಾಡೋ ಭಾವನೆ ಮನಸ್ಸಿನಲ್ಲಿ ಹುಟ್ಟಿದ ದಿನಾನೇ ಬದುಕು ಅಡ್ಡದಾರಿ ಹಿಡಿಯುತ್ತೆ. ಹಾಗಾಗಿ ದ್ವೇಷ, ಸ್ವಾರ್ಥ, ಮೋಸ, ಕೋಪ, ಮತ್ಸರಗಳಂತ ಭಾವನೆಗಳಿಂದ ನಮ್ಮ ಮನಸ್ಸನ್ನ ದೂರ ಇಟ್ಕೊಳ್ಳೋದು ಎಲ್ಲಕ್ಕಿಂತ ಮುಖ್ಯ. ಯಾರೋ ಮಾಡಿದ ತಪ್ಪು ಮತ್ತೊಬ್ಬರ ಮನಸ್ಸನ್ನ ಕೆಡಿಸಿ ಅವರಿಂದಲೂ ತಪ್ಪು ಮಾಡಿಸೋದು ಹೊಸದೇನೂ ಅಲ್ಲ. ಆದ್ರೆ ಎಲ್ಲರೂ ಒಂದೇ ಒಂದ್ಸಲ ಅದರ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದ್ರೆ ಎಷ್ಟೋ ಅಪರಾಧಗಳು, ತಪ್ಪುಗಳು ನಡೆಯೋದೇ ಇಲ್ಲ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.